ಅಮ್ಮ ಅಂತ ಕನವರಿಸ್ತಾ ನಿಧಾನಕ್ಕೆ ಮೇಲೆದ್ದ ಸಪ್ತ ತನ್ನ ಮೈಮೇಲೆ ಸಣ್ಣ ಉಡುಪು ಸಹ ಇಲ್ಲದೆ ಇರುವುದನ್ನು ಕಂಡು ಪಕ್ಕದಲ್ಲಿ ಬಿದ್ದಿದ್ದ ಬೆಡ್ಶೀಟನ್ನು ಮೈತುಂಬ ಹೊದ್ದುಕೊಂಡಳು. ಪಾಪ ಅರ್ಜುನ್ ತುಂಬ ಟೆನ್ಷನ್ನಲ್ಲಿದ್ದಾನೆ. ಅದಕ್ಕೆ ಮೊದಲ ಬಾರಿಗೆ ನನ್ನ ಜೊತೆ ಈ ರೀತಿ ನಡೆದುಕೊಂಡ. ಇದಕ್ಕೆಲ್ಲ ಕಾರಣ ಅಗಸ್ತ್ಯ. ಅವನೊಬ್ಬ ನಮ್ಮ ಜೀವನದಲ್ಲಿ ಬರಲಿಲ್ಲ ಅಂದಿದ್ರೆ ನಾವೆಲ್ಲ ಚೆನ್ನಾಗಿರ್ತಿದ್ವಿ ಅಂತ ಆ ನೋವಿನಲ್ಲಿಯೂ ಸಹ ಅಗಸ್ತ್ಯನನ್ನು ತೆಗಳುವುದನ್ನು ಬಿಡದ ಸಪ್ತ ನಿಧಾನಕ್ಕೆ ಮೇಲೆದ್ದು ವಾಶ್ರೂಮ್ನತ್ತ ಹೋಗಿದ್ದಳು. ಹೊರಗಡೆ ತನ್ನ ತಂದೆ ತಾಯಿ ತಂಗಿಯೊಟ್ಟಿಗೆ 3-4 ದಿನದ ಮಾತುಗಳನ್ನಾಡಿದ ಅರ್ಜುನ್ ಖುಷಿಯಲ್ಲೇ ರೂಮ್ ಒಳಗೆ ಬಂದಿದ್ದ. ಆಗ ತಾನೇ ಸ್ನಾನ ಮುಗಿಸಿ ಕನ್ನಡಿ ಮುಂದೆ ನಿಂತು ತಲೆ ಒರೆಸಿಕೊಳ್ಳುತ್ತಿದ್ದ ಸಪ್ತ ರೂಮ್ ಒಳಗೆ ಬಂದ ಅರ್ಜುನ ನೋಡಿ ಭಯದಲ್ಲಿ ಟವೆಲ್ನನ್ನು ಕೆಳಗೆ ಬೀಳಿಸಿದಳು. ಓ, ಈಗ ನಾಟಕ ಮಾಡಬೇಕಲ್ವಾ ಅಂತ ಮನದಲ್ಲಿ ಅಂದುಕೊಂಡವ ಬೇಸರದ ಮುಖ ಮಾಡಿಕೊಂಡು ಬಂದು ಸಪ್ತಾಳ ಕಾಲಿಗೆ ಬೀಳುವನು. ಸಪ್ತ, ಸಾರಿ, ಎಂಥ ಕೆಲಸ ಮಾಡಿಬಿಟ್ಟೆ ನಾನೊಬ್ಬ ಅತ್ಯಾಚಾರಿ. ಸ್ವಂತ ಹೆಂಡತಿಯ ಮೇಲೆ ಅತ್ಯಾಚಾರ ಮಾಡಿಬಿಟ್ಟೆ. ಸಪ್ತ, ಬೇರೆಯವರಿಗೆಲ್ಲ ಉಪದೇಶ ನೀಡ್ತಾ ಇದ್ದೆ. ಬೇರೆಯವರೆಲ್ಲ ಈ ರೀತಿಯ ಕೆಲಸ ಮಾಡಿದಾಗ ಅದನ್ನು ಖಂಡಿಸ್ತಿದ್ದೆ. ಆದರೆ ನಾನು ನನ್ನ ಹೆಂಡತಿ ಮೇಲೇ ದರ್ಪ ತೋರಿಸಿಬಿಟ್ಟೆ. ಸಪ್ತ, ಸಾರಿ ಅಂತ ಕಣ್ಣೀರು ಹಾಕುತ್ತಾ ಹೇಳಿದರೆ ಗಂಡನ ನಾಟಕಕ್ಕೆ ಕ್ಷಣಾರ್ಧದಲ್ಲಿ ಮರುಳಾಗಿ ಬಿಟ್ಟ ಸಪ್ತ ಅವನನ್ನು ಮೇಲೆಬ್ಬಿಸಿ ತಬ್ಬಿದಳು. ಇಲ್ಲ ಅರ್ಜುನ್, ನೀನೇನು ಬೇಕು ಅಂತ ಮಾಡಲಿಲ್ಲ ಅಲ್ವಾ? ಇಟ್ಸ್ ಓಕೆ. ಇದರಲ್ಲಿ ನಿನ್ನ ತಪ್ಪೇನಿಲ್ಲ. ಬೇಸರ ಮಾಡ್ಕೋಬೇಡ ಪ್ಲೀಸ್. ಗಿಲ್ಟ್ ಫೀಲ್ನಲ್ಲಿ ಇರಬೇಡ. ಅದೆಲ್ಲ ಕಾಮನ್. ಮನುಷ್ಯ ಕೋಪ ಅಸಹಾಯಕತೆಯಲ್ಲಿದ್ದಾಗ ಈ ರೀತಿ ವರ್ತಿಸ್ತಾನೆ ಅಂತ ಕೇಳಿದ್ದೇನೆ. ಇಟ್ಸ್ ಓಕೆ. ನೋಡು, ನಾನೇ ಏನು ತಪ್ಪು ತಿಳಿದುಕೊಂಡಿಲ್ಲ. ನೀ ನನ್ನ ಗಂಡ ಅರ್ಜುನ್. ನಿನ್ನ ಗುಣದ ಬಗ್ಗೆ ನನಗಲ್ಲದೆ ಇನ್ಯಾರಿಗೆ ಗೊತ್ತು ಹೇಳು? ನೆನಪಿದೆಯಾ, ನಮ್ಮ ಕಾಲೇಜ್ ಟೈಮ್ನಲ್ಲಿ ಒಂದು ಹುಡುಗಿಯನ್ನು ಯಾರೋ ಒಂದು ಹುಡುಗ ಅತ್ಯಾಚಾರ ಮಾಡಲು ಪ್ರಯತ್ನಿಸಿದ ಅಂತ ನೀನು ಅವನಿಗೆ ಸಾಯುವ ಹಾಗೆ ಹೊಡೆದಿದ್ದೆ ಅಂತ ಅಪ್ಪಟ ಅಪರಂಜಿ ನೀನು. ನಿನ್ನಿಂದ ಈ ರೀತಿ ತಪ್ಪಾಗುತ್ತೆ ಅಂತ ಅಂದ್ಕೊಳ್ತೀನ ನಾನು? ನೀನು ಅತ್ಯಾಚಾರ ಮಾಡಿಲ್ಲ ಅರ್ಜುನ್. ನಮ್ಮ ಪ್ರೀತಿ ವ್ಯಕ್ತಪಡಿಸುವ ರೀತಿ ಅಂತ ಅವನ ಬೆನ್ನು ಸವರಿದಳು. ನಿನಗೆ ಬೇಸರ ಇಲ್ಲ ಅಲ್ವಾ? ಸಪ್ತ, ನಿನಗೆ ಮುಖ ಹೇಗೆ ತೋರಿಸಲಿ ಅಂತ ನಾಚಿಕೆ ಆಗ್ತಾಯಿದೆ. ನನಗೆ ಶಿಕ್ಷೆ ಕೊಡು ಅಂತ ಅವಳು ಸೊಂಟವನ್ನು ಬಿಗಿಯಾಗಿ ಹಿಡಿದರೆ ಆಗಲೇ ಅವಳ ಮೇಲೆ ತನ್ನ ಗಂಡಸಿನ ದರ್ಪ ತೋರಿಸುವಾಗ ಅವಳ ನಡುವಿನ ಸುತ್ತೆಲ್ಲ ತನ್ನ ಹಲ್ಲಿನಿಂದ ಕಚ್ಚಿದ್ದ ಅದೇ ಜಾಗವನ್ನು ಈಗ ಬಿಗಿಯಾಗಿ ಹಿಡಿದಿದ್ದ. ಕಾರಣ ಸಪ್ತಾಳಿಗೆ ಸಾಯುವಷ್ಟು ನೋವಾಗಿತ್ತು. ಆದರೆ ಅದನ್ನು ಗಂಡನ ಮುಂದೆ ತೋರಿಸದೆ ಮೆಲ್ಲಗೆ ಅವನ ಕೈಯನ್ನು ಬಿಡಿಸಿದವಳು ಅವನ ಹಾಸಿಗೆ ಮೇಲೆ ಕೂರಿಸಿ ಅವನ ಹಣೆಗೆ ಮುತ್ತಿಟ್ಟಳು. ಹಬ್ಬಿ, ನಿನಗೆ ಯಾವ ಶಿಕ್ಷೆ ಏನು ಬೇಡ. ನೀನು ಯಾವತ್ತೂ ಕೂಡ ತಪ್ಪು ಮಾಡೋಲ್ಲ ಅಂತ ನನಗೆ ಗೊತ್ತಿದೆ. ಬೇಕಾದರೆ ಜನ ನಿನ್ನನ್ನು ತಪ್ಪಿಸ್ತಾ ಅಂತ ನಿರೂಪಿಸಿದ್ರು ಕೂಡ ನಾನು ನಂಬಲ್ಲ. ನೀನು ಒಳ್ಳೆಯ ಗುಣ ನನಗೆ ತುಂಬ ಚೆನ್ನಾಗಿ ಗೊತ್ತು. ಈ ಶಿಕ್ಷೆ ಎಲ್ಲ ನನಗೆ ಕೊಡೋಕ್ಕೆ ಬರೋಲ್ಲ. ಅರ್ಜುನ್, ಯೋಚನೆ ಮಾಡಬೇಡಿ. ಇದರಲ್ಲಿ ನಿಮ್ಮ ತಪ್ಪೇನಿಲ್ಲ. ನಾಳೆ ಮನಾಲಿಗೆ ಹೋಗುವುದರ ಬಗ್ಗೆ ಯೋಚನೆ ಮಾಡಿ ಅಂತ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಮತ್ತೊಮ್ಮೆ ಸಾರಿ. ಇನ್ನೊಮ್ಮೆ ಈ ರೀತಿ ನಡೆದುಕೊಳ್ಳಲ್ಲ ಸಪ್ತ ಅಂತ ಅವನನ್ನು ತಬ್ಬುತ್ತಾ ವ್ಯಂಗ್ಯ ನಗುವನ್ನು ನಗುತ್ತಾ ಸಪ್ತಾಳ ಕೊರಳಿಗೆ ಮುತ್ತಿಟ್ಟಿದ್ದ. ಇತ್ತ ಕಡೆ, ಅಳ್ಬೇಡ ಬಂಗಾರಿ, ಹಾಲು ಕುಡಿ ಎಂದು ಮಗಳನ್ನು ಸಮಾಧಾನ ಮಾಡುತ್ತಾ ಮಗಳನ್ನು ತೊಡೆ ಮೇಲೆ ಮಲಗಿಸಿಕೊಂಡು ಹಾಲು ಕುಡಿಸುತ್ತಾ ಇದ್ದ ಸ್ವರ ಫೋನಿಗೆ ಕಾಲ್ ಬಂತು. ಇಷ್ಟೊತ್ತಿಗೆ ಯಾರು ಕಾಲ್ ಮಾಡ್ತಾ ಇರೋದು ಅಂತ ಅಂದುಕೊಂಡವಳು ಫೋನ್ ನೋಡಿದಾಗ ಸಂಜನಾ ಕಾಲ್ ಮಾಡಿದ್ಲು. ಸ್ವರ, ನಾಳೆ ಸೀರೆ ಉಡ್ತೀಯಾ ಅಥವಾ ಮಾಮೂಲಿ ಹಾಗೆ ಚೂಡಿದಾರ್ ಹಾಕಿಕೊಂಡು ಬರ್ತೀಯಾ ಅಂತ ಸಂಜನಾ ರಾತ್ರಿ ನಿದ್ದೆ ಮಾಡೋ ಸಮಯದಲ್ಲಿ ಸ್ವರಳಿಗೆ ಫೋನ್ ಮಾಡಿ ಕೇಳಿದಳು. ಸಂಜು, ಫೋನ್ ಮಾಡಿ ಮಾತಾಡೋ ಟೈಮ್ ಆಯಿತು. 12 ಗಂಟೆಗೆ ಹತ್ತಿರ ಆಗ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತಿಗೆ ಹೋಗಿ ಮಲ್ಕೋ. ನಾನು ಮಾಮೂಲಿ ಥರ ಚೂಡಿದಾರ್ ಹಾಕಿ ಬರ್ತೀನಿ. ಈಗ ಗುಡ್ ನೈಟ್, ಮಲಗು ಅಂತ ಕಾಲ್ ಕಟ್ ಮಾಡಿ ತನ್ನ ಮಗಳಿಗೆ ಹಾಲು ಕುಡಿಸಿದಳು. ಹಾಲು ಕುಡಿಯುತ್ತಾ ಹೊಟ್ಟೆ ತುಂಬಿಸಿಕೊಂಡ ಪುಟಾಣಿ ನಿದ್ದೆಗೆ ಜಾರಿತು. ಲಾಲಿ ಹಾಡು ಹೇಳುತ್ತಾ ಮಗಳ ಬೆನ್ನು ತಟ್ಟಿದ ಸ್ವರ ಮಗಳು ನಿದ್ದೆಗೆ ಜಾರಿದಾಗ ನೈಟಿಯ ಗುಂಡಿಗಳನ್ನು ಹಾಕಿಕೊಂಡವಳು ಸೊಳ್ಳೆ ಪರದೆಯನ್ನು ಸರಿಯಾಗಿ ಮುಚ್ಚಿ ಮಲಗಿದಳು. ಹೆಗಡೆ ಮನೆಯಲ್ಲಿ ಇಂದು ಮೊಮ್ಮಗ ಹೆಸರಲ್ಲಿ ಪೂಜೆ ಇತ್ತು. ಅದ ಕಾರಣ ಆಫೀಸ್ನವರಿಗೆಲ್ಲ ಟ್ರೆಡಿಷನಲ್ ಬಟ್ಟೆ ಹಾಕಿಕೊಂಡು ಪೂಜೆಗೆ ಬಂದು ಪ್ರಸಾದ ಸ್ವೀಕರಿಸಲು ಜೀವನ್ ಹೆಗ್ಡೆ ಆಫೀಸ್ನ ಪ್ರತಿಯೊಬ್ಬ ಎಂಪ್ಲಾಯೀಸ್ಗೂ ಸಹ ಮೇಲ್ ಮಾಡಿದ್ದರು. ಅದರಂತೆ ಮರುದಿನ ಕಂಪನಿಯ ಎಲ್ಲ ಎಂಪ್ಲಾಯೀಸ್ ಟ್ರೆಡಿಷನಲ್ ಆಗಿ ರೆಡಿಯಾಗಿ ಹೆಗ್ಡೆ ಮನೆ ಕಡೆ ಹೋಗಿದ್ದರು. ಚಂದದ ಚೂಡಿದಾರ್ ಧರಿಸಿದ ಸ್ವರ ಈಗಾಗಲೇ ಮಗಳ ಹೊಟ್ಟೆ ತುಂಬಿಸಿದಳು. ನರಸಿಂಹ ಹೆಗ್ಡೆ ಅವರು ಮಗುವನ್ನು ಸಹ ಕರೆದುಕೊಂಡು ಬರಲು ಹೇಳಿದ ಕಾರಣ ಮಗಳಿಗೂ ಸಹ ಚಿಕ್ಕ ಲಂಗ ದಾವಣಿ ಹಾಕಿ ರೆಡಿ ಮಾಡಿ ಮಗುವನ್ನು ಕವರಿಂಗ್ ಮಾಡಿಕೊಂಡು ಹೊರಗೆ ಬಂದಿದ್ದಳು.
ಅತ್ತ ಕಡೆಯಿಂದನೇ ಕ್ಯಾಬ್ ಬುಕ್ ಮಾಡಿಕೊಂಡು ಬಂದಿದ್ದ ಸಂಜನಾ ಇವಳ ಮನೆ ಮುಂದೆ ಕಾರು ನಿಲ್ಲಿಸಲು ಹೇಳಿದಳು. ಕ್ಯಾಬ್ ಹತ್ತಿಕೊಂಡ ಸ್ವರ ಸಂಜನಾ ಒಟ್ಟಿಗೆ ಅಗಡೆ ಮನೆಗೆ ಹೋಗಿದ್ದಳು. ಬಂದ ಆಫೀಸ್ನ ಎಂಪ್ಲಾಯಿಗಳನ್ನೆಲ್ಲ ಸ್ವಾಗತಿಸಿದ ಮನೆಯವರು ಎಲ್ಲರಿಗೂ ಕೂರಲು ಇದ್ದ ಆಸನದಲ್ಲಿ ಅವರನ್ನು ಕೂರಿಸುತ್ತಾ ಅವರನ್ನು ಉಪಚರಿಸುತ್ತಿದ್ದರು. ಅಯ್ಯೋ, ಲೇಟ್ ಆಗೋಯ್ತು ಅನಿಸುತ್ತೆ. ಸಂಜೆ ಒಳಗಿನಿಂದ ಮಂತ್ರಗಳು ಕೇಳಿ ಬರುತ್ತಿದೆ. ಇವಾಗ ಒಳಗೆ ಹೋಗೋಣವಾ ಅಥವಾ ಇಲ್ಲೇ ಇರೋಣವಾ ಅಂತ ಮನೆ ಬಾಗಿಲ ಹತ್ತಿರ ನಿಂತಿದ್ದ ಸ್ವರ ಮೆಲ್ಲಗೆ ಹೇಳಿದಳು. ಏನಾಗೋಲ್ಲ ಬಾರೆ. ಈ ಕ್ಯಾಬ್ನವನು ನಿಧಾನಕ್ಕೆ ಬಂದರೆ ನಾವೇನು ಮಾಡಬೇಕಾಗುತ್ತದೆ. ಬಾ ಒಳಗೆ ಹೋಗೋಣ ಅಂತ ಮಗುವನ್ನು ತಾನೇ ಎತ್ತಿಕೊಂಡು ಸಂಜನ ಸೊರಳನ್ನು ಒಳಗೆ ಕರೆದುಕೊಂಡು ಹೋಗಳು. ಇವಳು ಬಂದ ತಕ್ಷಣ ಮನೆಯವರು ಇವಳ ಕಡೆ ಒಂದು ಮುಗುಳ್ನಗೆ ಕೊಟ್ಟು ಪೂಜೆಗೆ ಕುಳಿತುಕೊಂಡರು. ಈ ಸ್ವರ, ಸಂಜನಾ ಇಲ್ಲಿ ಬನ್ನಿ ಕುಳಿತುಕೊಳ್ಳಿ ಅಂತ ಆಫೀಸ್ನ ಹಿರಿಯ ಎಂಪ್ಲಾಯೀಸ್ ಆದಂತಹ ಮಧುಮಿತಾ ಅವರು ತಮ್ಮ ಪಕ್ಕದಲ್ಲೇ ಖಾಲಿ ಇದ್ದ 2 ಕುರ್ಚಿಗಳ ಕಡೆ ಕೈ ತೋರಿಸಿ ಕರೆಯುವರು. ಸ್ವರ ಮಧುಬಿಕಳ ಮೇಡಮ್ ಎಂದು ಕರೆಯುತ್ತಿದ್ದರೆ, ಇಲ್ಲಿ ಜಾಗ ಇದೆ, ಅಲ್ಲಿ ಹೋಗಿ ಕುಳಿತುಕೊಳ್ಳೋಣ ಅಂತ ಹೇಳ್ತಾ ಸಂಜನಾ ಮಧುಮಿತಾ ಅವರಿದ್ದ ಕಡೆಗೆ ಹೋಗುವಳು. ಸಂಜನಾ ಹಿಂದೆ ಹೋದ ಸ್ವರ ಮಧುಮಿತರಿಗೊಂದು ಮುಗುಳ್ನಗೆ ಕೊಟ್ಟು ಮಗಳನ್ನು ತೊಡೆ ಮೇಲೆ ಹಾಕಿಕೊಂಡು ಕುಳಿತಳು. ಮೊಮ್ಮಗನ ಹೆಸರಲ್ಲಿ ಪೂಜೆ ಅಂದರು ಜೀವನ್ ಸರ್. ಎಲ್ಲ ಕಡೆ ಓಡಾಡ್ತಿದ್ದಾರೆ. ಅವರಿಗೆ ಪೂಜೆಗೆ ಕೂತಿಲ್ಲ, ಬರೀ ದೊಡ್ಡ ಬಾಸ್ ಮಾತ್ರ ಪೂಜೆಗೆ ಕೂತಿದ್ದಾರೆ ಅಂತ ಸಂಜನಾ ಸರಳಲ್ಲಿ ಹೇಳಿದಳು. ನನಗೇನು ಗೊತ್ತು, ನನಗೂ ನಿನಗೆ ಗೊತ್ತಿರುವಷ್ಟೇ ಗೊತ್ತಿರೋದಂತ ಮೆಲ್ಲಗೆ ಹೇಳಿದ ಸ್ವರ ಲಾಲಾ ಎಂದು ಆಡುತ್ತಿದ್ದ ಮಗಳನ್ನು ಸಮಾಧಾನಿಸುತ್ತಾ ತೂಗುವಳು. ಮೊಮ್ಮಗ ಅಂದರೆ ಮಗನ ಮಗ ಅಲ್ಲ ಕಣಮ್ಮ ಸರ್. ಸರ್ನ ಮಗಳು ಇದ್ದಾರೆ, ಅವರ ಮಗನಿಗೆ ಹುಷಾರಿಲ್ವಂತೆ, ಈಗ ಸರಿ ಹೋಗಿದ್ರಂತೆ, ಅದಕ್ಕೆ ಈ ಪೂಜೆ ಅಂತ ಸಂಜನಾ ಪಕ್ಕದಲ್ಲಿ ಕೂತಿದ್ದ ಮಧುಮಿತಾ ಅವರು ಹೇಳಿದರು. ಓ ಹಾಗೆ, ಮತ್ತೆ ಇದುವರೆಗೂ ನಾವು ದೊಡ್ಡ ಬಾಸ್ ಮಗಳನ್ನು ನೋಡಿಲ್ಲ. ಅವರ ಮಗ ಯಾರು ಅಂತ ಸಂಜನಾ ಸುತ್ತಲೂ ನೋಡುತ್ತಾ ಕೇಳಿದಳು. ಅಯ್ಯೋ, ನಾವು ಸಹ ನೋಡಿಲ್ಲ ಕಣಮ್ಮ, ಸರಿಯಾಗಿ ಅವರ ಬಗ್ಗೆ ಗೊತ್ತಿಲ್ಲ ನಮಗೆ ಅಂತ ಹೇಳಿದವರು ಪೂಜೆ ನೋಡುತ್ತಾ ಕುಳಿತುಕೊಂಡರು. ರಚ್ಚೆ ಹಿಡಿದು ಅಳಲು ಶುರು ಮಾಡಿದ ಮಗಳನ್ನು ಸಮಾಧಾನಿಸುತ್ತಿದ್ದ ಸ್ವರ ತನ್ನ ನೋಡುತ್ತಿದ್ದ ಆಫೀಸ್ ಎಂಪ್ಲಾಯೀಸ್ಗಳು ಹಾಗೂ ಪೂಜೆಗೆ ಬಂದಿದ್ದ ಕೆಲ ಜನರ ನೋಟಗಳನ್ನು ನೋಡಿ ತಲೆ ತಗ್ಗಿಸಿದಳು. ಸ್ವರ, ಧೂಪದ ವಾಸನೆಗೆ ಮಗು ರಚ್ಚೆ ಹಿಡಿದಿದೆ ಅನಿಸುತ್ತೆ. ಒಂದು ಕೆಲಸ ಮಾಡು, ಮೇಲ್ಗಡೆ ಫಸ್ಟ್ ಫ್ಲೋರ್ನಲ್ಲಿ ಕೋಣೆ ಇದೆ, ಅಲ್ಲಿಗೆ ಹೋಗಿ ಹಾಲು ಕುಡಿಸಿ ಹೋಗು ಅಂತ ಪಾರ್ವತಿ ಅವರು ಸ್ವರಳಿಗೆ ಹೇಳುವರು. ಸರಿಯಮ್ಮ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದವಳು ಮಗಳನ್ನು ಕರೆದುಕೊಂಡು ಪಾರ್ವತಿ ಅವರು ಹೇಳಿದ ಕೋಣೆಗೆ ಬಂದಿದ್ದಳು. ನನ್ನ ಕಂದನಿಗೆ ಹೊಟ್ಟೆ ಹಸಿಯುತ್ತಿದೆಯಾ ಅಥವಾ ಮಂತ್ರಗಳ ಶಬ್ದಕ್ಕೆ ಕಿರಿಕಿರಿ ಆಯಿತಾ ಮಗನೇ ಅಂತ ಮಗಳನ್ನು ಮುದ್ದು ಮಾಡುತ್ತಾ ಕೇಳಿದವಳು ಬಾಗಿಲನ್ನು ಮುಚ್ಚಿ ಹಾಕಿದ ಕುರ್ತವನ್ನು ಭುಜದಿಂದ ಸರಿಸಿ ಮಗುವಿಗೆ ಹಾಲು ಕುಡಿಸಿದಳು. ಹಾಲು ಸಿಕ್ಕ ತಕ್ಷಣ ಸಮಾಧಾನಗೊಂಡ ಮಗು ಹಾಲು ಕುಡಿಯುತ್ತಾ ರಾಗವಾಗಿ ಆಡುತ್ತಿತ್ತು. ಆಗ ತಲೆ ಎತ್ತಿ ಆ ಕೋಣೆಯನ್ನು ನೋಡಿದ ಸ್ವರ ಆ ರೂಮಿನಲ್ಲಿದ್ದ ವೈಭೋಗಕ್ಕೆ ಆಶ್ಚರ್ಯದ ಜೊತೆ ಗಾಬರಿಗೊಂಡಳು. ಅಯ್ಯೋ, ಇದ್ಯಾವ ರೂಮಿಗೆ ಬಂದೆ ನಾನು? ಪಾರ್ವತಿ ಅಮ್ಮ ಗೆಸ್ಟ್ ರೂಮ್ಗೆ ಹೋಗಿ ಅಂತ ಹೇಳಿದರು. ನಾನು ನೋಡಿದರೆ ಬೇರೆ ಯಾವುದೋ ರೂಮಿಗೆ ಬಂದಿದ್ದೇನೆ ಅನಿಸುತ್ತೆ. ಇದ್ಯಾವ ಮಗುವಿನ ಫೋಟೋ ಇದು? ದೊಡ್ಡದಾಗಿ ಹಾಕಿಕೊಂಡಿದ್ದಾರೆ. ಜೀವನ್ ಸರ್ದ? ಇಲ್ಲ ಅನಿಸುತ್ತೆ, ಅವರ ಮೊಮ್ಮಗ ಅಂತ. ಇದರಲ್ಲಿ ಅವರ ಚಿಕ್ಕ ವಯಸ್ಸಿನ ಫೋಟೋ ಅನಿಸುತ್ತೆ ಅಂತ ಆ ರೂಮಿನಲ್ಲಿ ದೊಡ್ಡದಾಗಿದೆ ಚಿಕ್ಕ ಹುಡುಗನ ಫೋಟೋ ನೋಡಿ ಅಂದುಕೊಂಡವಳು. ಮಗಳು ಸಮಾಧಾನಗೊಂಡ ನಂತರ ಸರಿಯಾಗಿ ಚೂಡಿದಾರ್ ಹಾಕಿಕೊಂಡ ಮಗಳ ಬಾಯಿ ಒರೆಸಿ ಒತ್ತಿಕೊಂಡು ರೂಮಿನಿಂದ ಹೊರಬಂದವಳು ಸಂಜನಾ ಕೂತಿದ್ದ ಕಡೆ ಹೋಗುತ್ತಿದ್ದವಳು ತಾನು ಕೂತಿದ್ದ ಚೇರ್ ಮೇಲೆ ಬೇರೊಬ್ಬರು ಕೂತಿದ್ದ ನೋಡಿ ಅಲ್ಲೇ ನಿಂತುಕೊಂಡಳು. ಕುಟುಂಬಸ್ಥರೆಲ್ಲ ಒಟ್ಟಿಗೆ ಹೂವನ್ನು ನಿಮ್ಮ ಕುಲದೇವತೆಗೆ ಅರ್ಪಿಸಿ ಎಂದು ಪುರೋಹಿತರು ಹೇಳಿದಾಗ ಮನೆಯವರೆಲ್ಲ ಒಟ್ಟಿಗೆ ನಿಂತುಕೊಂಡರು. ಅಲ್ಲಿಯೇ ಸ್ವಲ್ಪ ಹಿಂದೆ ನಿಂತ ಸ್ವರ ಜಾಗವಿಲ್ಲದ ಕಾರಣ ಮೆಟ್ಟಿಲ ಮೇಲೆ ಕುಳಿತುಕೊಂಡಳು. ಸ್ವರ, ಅಲ್ಲಿ ಯಾಕಮ್ಮ ಕೂತಿದ್ಯಾ ಅಂತ ದೇವಿಗೆ ಅರ್ಪಿಸಲಿದ್ದ ಹೂವಿನ ತಟ್ಟೆಯನ್ನು ಹಿಡಿದಿದ್ದ ಪದ್ಮಾವತಿ ಅಜ್ಜಿ ಅವರು ಸ್ವರಳ ಕೈ ಹಿಡಿದು ಜೀವನ್ ಕೂತಿದ್ದ ಜಾಗದತ್ತ ಸ್ವರನ ಕರೆದುಕೊಂಡು ಹೋಗುತ್ತಿದ್ದರು. ತಟ್ಟೆಯನ್ನು ಮಗುವಿನ ಸಮಯಕ್ಕೆ ಕೈ ಹಿಡಿದಿದ್ದರಿಂದ ಹೂವನ್ನೇ ಕಣ್ಣನ್ನು ಪಿಲಿ ಮಾಡಿ ನೋಡುತ್ತಿದ್ದ ಮಗು ತನ್ನ ಪುಟ್ಟ ಅಂಗೈಯಲ್ಲಿ ತಟ್ಟೆಗೆ ಕೈ ಹಾಕಿ ಹೂವನ್ನು ಬಂಧಿಸಿದಳು. ಅಯ್ಯೋ ಪಾಪು, ಹೂವನ್ನು ಹಿಡಿಯೋ ಹಾಗಿಲ್ಲ, ತಟ್ಟೆ ಒಳಗೆ ಹಾಕು ಕಂದ ಅಂತ ಮಗಳ ಪುಟ್ಟ ಕೈಯನ್ನು ಬಿಡಿಸಲು ಸೋತ ಸ್ವರ ಎಲ್ಲ ಕಡೆ ಮುಜುಗರದಿಂದ ನೋಡಿದರೆ ಅವಳು ನಿಂತ ಜಾಗದಲ್ಲಿಯೇ ಹೋಮಕುಂಡ ಇತ್ತು. ಹಠದಲ್ಲಿ ತನ್ನ ಹುಟ್ಟಿಗೆ ಕಾರಣವಾದವನಿಗಿಂತ ಹೆಚ್ಚು ಒಂದು ಕೈ ಮೇಲೆ ಇದ್ದ ಮಗು ತನ್ನ ಪುಟ್ಟ ಅಂಗೈಯಲ್ಲಿ ಬಂಧಿಸಿದ ಹೂಗಳನ್ನು ಕೆಳಗೆ ಬೀಳಿಸಿದಾಗ ಅದು ಹೋಮಕುಂಡದೊಳಗೆ ಬಿದ್ದಿತ್ತು. ಅದನ್ನು ಹಿಡಿಯಲು ಹೋದ ಸ್ವರ ಮಗಳ ಪುಟ್ಟ ಕೈ ತಗುಲಿಸಿದಾಗ ಅವಳ ಕೈಯಿಂದ ಚೆಲ್ಲಿದ ಹೂ ಕುಲದೇವತೆಯ ಪಾದಗಳನ್ನು ಸ್ಪರ್ಶಿಸಿತು. ಇನ್ನು ಮಗುವಿನ ಕೈಯಲ್ಲಿದ್ದ ಹೂ ಸಹ ತಾಯಿಯ ಪಾದವನ್ನು ಸೇರಿತು. ಕ್ಷಮಿಸು ಅಜ್ಜಿ, ಮಗು ಮಾಡಿದ ತುಂಟಾಟದಿಂದ ತೊಂದರೆ ಇತ್ತು ಅನಿಸುತ್ತೆ ಅಂತ ಮುಜುಗರದಲ್ಲಿ ಹೇಳಿದಳು. ಇದಕ್ಕೆಲ್ಲ ಬೇಸರ ಮಾಡಿಕೊಳ್ಳಬೇಡ ತಾಯಿ, ಯಾರ ಕೈಯಿಂದ ಸೇರಬೇಕೋ ಅವರ ಕೈಯಿಂದನೇ ಸೇರುತ್ತದೆ.
ಏನೂ ಆಗೋಲ್ಲ ಅಂತ ಪುರೋಹಿತರು ಮುಜುಗರದಲ್ಲಿ ನಿಂತಿದ್ದವಳಿಗೆ ಸಮಾಧಾನಿಸುವಂತೆ ಹೇಳಿದಾಗ ಮನೆಯವರು ಸಹ ಅದನ್ನೇ ಹೇಳುವರು. ನಂತರ ಜೀವನ್ ಕೂತಿದ್ದ ಜಾಗದಲ್ಲಿ ಹೋಗಿ ಕುಳಿತುಕೊಂಡಳು. ನಂತರ ಮನೆಯವರೆಲ್ಲ ಪುರೋಹಿತರು ಹೇಳಿದಂತೆ ಕುಲದೇವತೆಯ ವಿಗ್ರಹಕ್ಕೆ ಪುಷ್ಪ ಅರ್ಪಿಸಿ ಕೈ ಮುಗಿದು ನಿಂತುಕೊಂಡರು. ಯಾರೂ ಎದ್ದು ಹೋಗಬೇಡಿ, ಕುಲದೇವತೆಯ ಕಥೆಯನ್ನು ಹೇಳುತ್ತಾರೆ, ಪ್ರಸಾದ ಸ್ವೀಕರಿಸಿದ ಕತೆ ಕೇಳಿ ಎಂದು ಹೇಳಿದ ಪಾರ್ವತಿಯವರು ತಮ್ಮ ಮಗಳ ಜೊತೆ ಮಾಡಿಕೊಂಡು ಅಡುಗೆ ಮನೆಗೆ ಹೋದರು. ಹೋಮ ಎಲ್ಲ ಮುಗಿದ ಬಳಿಕ ದೇವಿಯ ಹಿನ್ನೆಲೆ ಹಾಗೂ ಸಾಹಸದ ಕಥೆಗಳನ್ನು ಪುರೋಹಿತರೆಲ್ಲರಿಗೂ ಹೇಳುತ್ತಾ ಕೂರುವರು. ಕೂತಿದ್ದ ಜಾಗದಿಂದ ಎದ್ದು ಸ್ವರ ಇದ್ದ ಕಡೆ ಬಂದ ಸಂಜನ ಪುಟಾಣಿಯನ್ನು ತನ್ನ ಮಡಿಲಲ್ಲಿ ಹಾಕಿಕೊಂಡಳು. ಇವಾಗ ಪೀರಿಯಡ್ಸ್ ಆಗ್ತಿದೆಯಾ, ಒಂದು ಕೆಲಸ ಮಾಡು, ಈ ಕಡೆನೇ ಕೂತ್ಕೋ, ಎಲ್ಲ ಊಟಕ್ಕೆ ಹೋಗ್ತಾರಲ್ಲ ಆವಾಗ ರೂಮಿಗೆ ಹೋಗುವಂತೆ ಎಂದು ಮಗಳಿಗೆ ಹೇಳಿದ ಪಾರ್ವತಿಯವರು ಅಡುಗೆ ಮನೆಯ ಹತ್ತಿರದಲ್ಲಿ ಕೂತಿದ್ದ ಸ್ವರಲನ್ನು ನೋಡಿ ಕರೆಯುವರು. ಸಂಜು ಪಾರ್ವತಿ, ಅಮ್ಮ ಕರಿತಾ ಇದ್ದಾರೆ, ಏನಂತ ಕೇಳಿ ಬರ್ತೀನಿ ಇರು ಅಂತ ಹೇಳಿದಳು. ಅಡುಗೆ ಮನೆಗೆ ಬಂದಿದ್ದಳು. ಏನಾಯ್ತಮ್ಮ, ಯಾಕೋ ಗಾಬರಿಯಲ್ಲಿ ಇರುವ ಹಾಗೆ ಇದ್ದೀರಾ ಅಂತ ಕೇಳಿದಳು. ಸ್ವರ, ಜೀವಿತ ಪೀರಿಯಡ್ಸ್ ಆಗಿಬಿಟ್ಟಿದ್ದಾಳೆ, ಹಾಗೆ ಪ್ರಸಾದದ ಬಟ್ಟಲನ್ನು ಮುಟ್ಟಿಸಿಕೊಂಡಿದ್ದಾಳೆ. ಈಗ ಪ್ರಸಾದವನ್ನು ನಾವು ದೇವಿಗೆ ಮತ್ತೆ ಬಂದಿರುವ ಜನಕ್ಕೆ ಕೊಡಲು ಆಗೋಲ್ಲ. ನಿಮಗೆ ಪಂಚಾಮೃತ ತಯಾರಿಸಲು ಬರುತ್ತೆ ಅಲ್ವಾ, ಸ್ವಲ್ಪ ನನಗೆ ಹೆಲ್ಪ್ ಮಾಡಮ್ಮ, ಬೇಗ ಬೇಗ ಪ್ರಸಾದ ರೆಡಿ ಮಾಡೋಣ ಅಂತ ಹೇಳಿಕೊಂಡಳು. ಅಯ್ಯೋ ಹೌದಾ, ನನಗೆ ಸರಿಯಾಗಿ ಪ್ರಸಾದ ಎಲ್ಲ ರೆಡಿ ಮಾಡಲು ಬರೋಲ್ಲ ಅಮ್ಮ, ನೀವು ಹೇಗೆ ಹೇಳ್ತೀರಾ ಹಾಗೆ ಮಾಡ್ತೀನಿ ಅಂತ ಹೇಳಿದಳು. ಸರಿ ಸರಿ, ನಾನು ಹೇಳ್ತೀನಿ ಹಾಗೆ ಮಾಡು ಅಂತ ಹೇಳಿದವರು ಪ್ರಸಾದವನ್ನು ರೆಡಿ ಮಾಡಲು ಬೇಕಾಗಿದ್ದ ಸಾಮಗ್ರಿಗಳನ್ನು ಸ್ವರ ಹತ್ತಿರ ತಂದುಕೊಟ್ಟರು. ಅವರು ಹೇಳಿಕೊಟ್ಟಂತೆ ಬೇಗ ಬೇಗನೆ ಪ್ರಸಾದವನ್ನು ರೆಡಿ ಮಾಡಿದಳು ಪಾರ್ವತಿ. ಅವರ ಕೈಯಲ್ಲಿ ಕೊಡಲು ಹೋಗೋಳು. ಸ್ವರ, ಹೇಗಿದ್ದರೂ ನೀನೇ ರೆಡಿ ಮಾಡಿದ್ದೆ ಅಲ್ವಾ, ದೇವಿಗೆ ಬಾಳೆ ಎಲೆಯಲ್ಲಿ ಹಾಕಲು ನೀನೇ ಹೋಗು, ನಾನು ಬಂದವರಿಗೆಲ್ಲ ಕೊಡ್ತೇನೆ ಅಂತ ಅವಳಿಗೆ ಹೇಳಿದರು. ಅಯ್ಯೋ ನಾನು ಬೇಡಮ್ಮ, ನಾನು ಆಫೀಸ್ನಲ್ಲಿ ಕೆಲಸ ಮಾಡೋ ಸಾಮಾನ್ಯ ಎಂಪ್ಲಾಯ್, ನಾನು ಮನೆಯವರಂತೆ ಹೀಗೆ ಮುಖ್ಯ ಕೆಲಸದಲ್ಲಿ ಓಡಾಡುವುದು ತಪ್ಪು. ನೀವು ಈ ಮನೆಯಲ್ಲಿ ಸೊಸೆ, ನೀವು ಇದನ್ನೆಲ್ಲ ನೋಡಿಕೊಳ್ಬೇಕು ಅಮ್ಮ ಅಂತ ಗಾಬರಿಯಲ್ಲಿ ಹೇಳಿದಳು. ಅದು ಆಗಲ್ಲ ಪುಟ್ಟ, ನನ್ನ ಮಗಳನ್ನು ನಾನು ಮುಟ್ಟಿಸಿಕೊಂಡಿದ್ದೇನೆ, ಅದಕ್ಕೆ ದೇವಿ ಹತ್ತಿರ ಹೋಗೋದು ಬೇಡ ಅಂತ ಬೇಸರ ಮಾಡ್ಕೋಬೇಡ, ನೀ ಏನಾಗಲ್ಲ ಹೋಗು, ನಮ್ಮ ಮಾವ ನಿನ್ನ ಈ ಮನೆ ಮೊಮ್ಮಗಳಂತೆ ನೋಡುವುದು, ಏನೂ ಆಗಲ್ಲ ಹೋಗು ಅಂತ ಹೇಳಿದಾಗ ಬೇರೆ ದಾರಿ ಇಲ್ಲದೆ ಅವಳೇ ಹೋಗಿ ದೇವಿಗೆ ಪ್ರಸಾದ ಇಟ್ಟಳು. ನಂತರ ಬಂದಿದ್ದ ಎಲ್ಲರಿಗೂ ಅವಳೇ ಪ್ರಸಾದ ಕೊಟ್ಟಳು. ನಿನ್ನಿಂದ ತುಂಬ ಸಹಾಯ ಆಯಿತು ಕಣಮ್ಮ, ಪಾರ್ವತಿ ಹೇಳಿದ್ಲು, ಸಂಜೆ ತನಕ ಮನೆಯಲ್ಲಿದ್ದು ಹೋಗು ಆಯ್ತಾ ಎಂದು ಸ್ವರ ಹತ್ತಿರ ಬಂದ ಪದ್ಮಾವತಿ ಅಜ್ಜಿ ಹೇಳಿದರು. ಸರಿ ಅಜ್ಜಿ ಎಂದು ತಲೆ ಆಡಿಸಿ ಕುಳಿತುಕೊಂಡವಳು. ನಂತರ ಜೀವನ್ ಹಾಗೂ ನೀಲಂ ಅವರು ಬಂದಿದ್ದ ಎಲ್ಲ ಎಂಪ್ಲಾಯೀಸ್ಗಳಿಗೆ ಗಾರ್ಡನ್ನಲ್ಲಿ ಹಾಕಿಸಿದ್ದ ಪೆಂಡಲ್ನಲ್ಲಿ ಊಟಕ್ಕೆ ಕೂರಲು ಕರೆದುಕೊಂಡು ಹೋಗುವರು. ಸಂಜನಾ ತಾಯಿ ಕಾಲ್ ಮಾಡಿ ಬೇಗ ಬರಲು ಹೇಳಿದ್ದರಿಂದ ಊಟ ಮುಗಿದ ನಂತರ ಸಂಜನಾ ಹೊರಟು ಹೋದಳು. ಅಯ್ಯೋ ಅಮ್ಮ, ಮಗಳಿಬ್ಬರು ಒಂದೇ ಸಮಯದಲ್ಲಿ ಹೊರಗೆ ಆಗಿದ್ದಾರೆ, ನನಗೆ ಬೇರೆ ಮಂಡಿ ನೋವು, ಇಷ್ಟು ಕೆಲಸಗಳೇ ಇದೆ. ಸ್ವರ, ಬೇಸರ ಮಾಡ್ಕೋಬೇಡಮ್ಮ, ಈಗಾಗಲೇ ನೀನು ದೇವಿಗೂ ಸಹ ಪ್ರಸಾದ ಮಾಡಿದ್ಯಾ, ನೀನು ಒಂದು ರೀತಿ ನಮ್ಮ ಮನೆಯ ಮಗಳೇ, ಸ್ವಲ್ಪ ಸಹಾಯ ಮಾಡಮ್ಮ ಎಂದ ಪದ್ಮಾವತಿ ಅಜ್ಜಿ ಅವರು ಕೇಳಿಕೊಂಡರು. ಪಾರ್ವತಿ ಅವರು ಸಹ ಮಗಳ ಜೊತೆನೇ ಪೀರಿಯಡ್ಸ್ ಆಗಿದ್ದರು. ಸರಿ ಎಂದು ತಲೆ ಆಡಿಸಿದ ಸ್ವರ ಮಗುವನ್ನು ನರಸಿಂಹ ಅಜ್ಜನ ಹತ್ತಿರ ಬಿಟ್ಟು ಮನೆ ಮಗಳಂತೆ ಎಲ್ಲ ಕೆಲಸವನ್ನು ಮಾಡಿದಳು. ಥ್ಯಾಂಕ್ಸ್ ಸ್ವರ, ನೀನು ಇಲ್ಲ ಅಂದಿದ್ರೆ ಇವತ್ತು ಪೂಜೆ ನಡೆಯುತ್ತಾನೆ ಇರಲಿಲ್ಲ ಅನಿಸುತ್ತೆ. ಯಾಕೆಂದರೆ ನಾನು ಮತ್ತೆ ನನ್ನ ಮಗಳು ಹೊರಗೆ ಆಗಿದ್ದೇವೆ. ಅತ್ತೆಗೆ ವಯಸ್ಸಾಗಿದೆ, ಮನೆ ಕೆಲಸ ಮತ್ತು ಪೂಜೆಯ ಪ್ರಸಾದ ಎಲ್ಲ ನೀನೇ ರೆಡಿ ಮಾಡಿದ್ಯಾ, ನಿಂಗೆ ಎಷ್ಟು ಧನ್ಯವಾದಗಳು ಹೇಳಲು ಸಾಲಲ್ಲ ಎಂದು ಊಟ ಮಾಡುತ್ತಿದ್ದ ಪಾರ್ವತಿ ಅವರು ಹೇಳುವರು. ಅಯ್ಯೋ ಇದರಲ್ಲಿ ಥ್ಯಾಂಕ್ಸ್ ಹೇಳುವುದು ಏನಿದೆ ಅಮ್ಮ, ನನಗೆ ಅನ್ನ ಹಾಕಿದ ದನಿ ಮನೆಯವರು ನೀವು, ನನ್ನ ಕಡೆಯಿಂದ ಇದೊಂದು ಚಿಕ್ಕ ಕೆಲಸ ಅಷ್ಟೇ, ಇದಕ್ಕೆಲ್ಲ ಧನ್ಯವಾದಗಳು ಯಾಕೆ ಅಂತ ಕೇಳಿದವಳು ಅವರ ತಟ್ಟೆಗೆ ಪಲ್ಯ ಹಾಕುವಳು. ಸರಿ, ನೀನು ನನ್ನ ಜೊತೆನೇ ಬಂದು ಊಟ ಮಾಡು, ಆಗಲೇ ಮನೆಯವರಿಗೆಲ್ಲ ಬಡಿಸಿ ಸುಸ್ತಾಗಿದೆಯಾ ಅಂತ ಸ್ವರಳನ್ನು ತಮ್ಮ ಜೊತೆ ಊಟಕ್ಕೆ ಕೂರಿಸಿಕೊಂಡರು. ಮನೆಯವರೆಲ್ಲ ಇದ್ದು ಬಂದಿದ್ದ ನೆಂಟರೆಲ್ಲ ಹೋದ ಬಳಿಕ ಊಟ ಆಗಿತ್ತು. ಅವರೆಲ್ಲರಿಗೂ ಸ್ವರನೇ ನಿಂತು ಬಡಿಸಿದ್ದಳು. ಮಗುವಿಗೆ ಹಾಲು ಕುಡಿಸಿ ನರಸಿಂಹ ಅಜ್ಜ ಹಾಗೂ ಪದ್ಮಾವತಿ ಅಜ್ಜಿ ಹತ್ತಿರ ಬಿಟ್ಟಿದ್ದಳು. ಮಗು ಅವರನ್ನು ಹಚ್ಚಿಕೊಂಡಿದ್ದ ಕಾರಣ ಹೊಟ್ಟೆ ತುಂಬಿದ ಬಳಿಕ ಅಮ್ಮನನ್ನು ಕೇಳುತ್ತಿರಲಿಲ್ಲ. ಎಲ್ಲರ ಜೊತೆ ಆಟ ಆಡುತ್ತಾ ಮಲಗಿತ್ತು. ಪದ್ಮಾವತಿ ಅಜ್ಜಿ ತಮ್ಮ ಕೋಣೆಗೆ ಕರೆದುಕೊಂಡು ಹೋಗಿ ಮಗುವನ್ನು ಮಲಗಿಸಿ ಅಲ್ಲಿಯೇ ಇದ್ದರು. ಸ್ವರ, ನಾಳೆ ಆಫೀಸ್ಗೆ ಬರಬೇಡ ಕಣಮ್ಮ, ಇವತ್ತೆಲ್ಲ ಪೂರ್ತಿಯಾಗಿ ನೀನೇ ಓಡಾಟ ಮಾಡಿದ್ಯಾ, ಜೊತೆಗೆ ನೀನು 9 ತಿಂಗಳ ಬಾಣಂತಿ, ನಿನಗೆ ತುಂಬ ರೆಸ್ಟ್ನ ಅವಶ್ಯಕತೆ ಇರುತ್ತೆ. ಆದರೆ ನೀನು ಇಲ್ಲ ಸರ್, ನಾನು 6 ತಿಂಗಳಿಗೆ ಕೆಲಸ ಮಾಡ್ತೀನಿ ಅಂತ 3 ತಿಂಗಳ ಹಿಂದೆಯೇ ಕೆಲಸಕ್ಕೆ ಬರಲು ಶುರು ಮಾಡಿದ್ಯಾ, ಸ್ವಲ್ಪ ನಿನ್ನ ಹೆಲ್ತ್ ಬಗ್ಗೆ ಕೂಡ ಕಾಳಜಿ ವಹಿಸು, ನಾಳೆ ಮನೆಯಲ್ಲಿ ಎದ್ದು ರೆಸ್ಟ್ ಮಾಡಮ್ಮ ಅಂತ ನೀಲಂ ಹೆಗ್ಡೆ ಅವರು ಅಲ್ಲಿಯೇ ಸೋಫಾ ಮೇಲೆ ಕುಳಿತು ಹೇಳಿದರು. ಹೌದು ಮಿಸ್ ಸ್ವರ, ಅಪ್ಪ ಹೇಳ್ತಾ ಇರೋದು ಸರಿ ಇದೆ, ನಾಳೆ ನೀವು ಬರಲು ಹೋಗಬೇಡಿ, ರೆಸ್ಟ್ ಮಾಡಿ ಮನೆಯಲ್ಲಿ ಅಂತ ಜೀವನ್ ಹೆಗ್ಡೆ ಹೇಳುವನು.
ಸರಿ ಸರ್ ಅಂತ ಹೆಚ್ಚಾಗಿ ವಾದಿಸುವುದಕ್ಕೆ ಹೋಗದವಳು ತಲೆ ಹಾಡಿಸಿ ಊಟ ಮುಗಿಸಿ ಎಲ್ಲವನ್ನೂ ಎತ್ತಿಟ್ಟು ಬರುವಳು. ಇಂದು ಮನೆಯಲ್ಲಿ ಪೂಜೆ ಇದ್ದ ಕಾರಣ ಕೆಲಸದವರಿಗೆಲ್ಲ ರಜೆ ಕೊಟ್ಟಿದ್ದರು. ಆದ ಕಾರಣ ಸ್ವರ್ಣ ಎಲ್ಲ ಕೆಲಸ ಮಾಡಿ ಮುಗಿಸಿದ್ದಳು. ನೀನಿವತ್ತು ಇಲ್ಲೇ ಉಳಿದಿದ್ರೆ ಆಗ್ತಾಯಿತ್ತು, ಆದರೆ ನೀನು ಮನೆಗೆ ಹೋಗ್ತೀನಿ ಅಂತ ಹಠ ಹಿಡಿದು ನಿಂತಿದ್ಯಾ. ನಮ್ಮ ಜೀವ ನಿನ್ನ ಮನೆಗೆ ಬಿಡ್ತಾನೆ, ಅವನೊಂದಿಗೆ ಹೋಗಮ್ಮ ಅಂತ ಪಾರ್ವತಿಯವರು ಊಟ ಮುಗಿದ ಬಳಿಕ ಮನೆಗೆ ಹೋಗಬೇಕೆಂದು ಹಠ ಹಿಡಿದ ಸ್ವರಗೆ ಹೇಳಿದರು. ಅಮ್ಮ, ನನಗೆ ಯಾಕೋ ಬೇರೆ ಮನೆಯಲ್ಲಿದ್ದು ಆಗೋಲ್ಲಮ್ಮ. ನನಗೆ ನನ್ನ ಮನೆಯೇ ಸರಿ. ಅಲ್ಲಿ ಏನೋ ಥರ ಕಂಫರ್ಟೇಬಲ್ ಫೀಲ್ ಸಿಗೋದು. ಬೇಸರ ಮಾಡ್ಕೋಬೇಡಿ ಅಂತ ಹೇಳುವಳು. ಸರಿ ಬಿಡು, ನಿನಗೆಲ್ಲಿ ಇಷ್ಟ ಆಗುತ್ತೋ ಅಲ್ಲೇ ಇರು. ನಾಳೆ ಕಂಪನಿಗೆ ರಜೆ ಮಾಡು ಅಂತ ಹೇಳಿದ್ರಲ್ಲ, ಚೆನ್ನಾಗಿ ನಿದ್ದೆ ಮಾಡಿ ಮಗಳ ಜೊತೆ ಸಮಯ ಕಳಿ ಅಂತ ಹೇಳಿ ಅವಳನ್ನು ದೇವರ ಕೋಣೆ ಹತ್ತಿರ ಕೂರಿಸಿ ಅವಳ ಹಣೆಗೆ ಕೆನ್ನೆಗೆ ಅರಿಶಿನ ಕುಂಕುಮ ಹಾಕಿ ಅವಳಿಗೆ ಬೆಳ್ಳಿ ತಟ್ಟೆಯಲ್ಲಿ ಸೀರೆ, ಬಳೆ, ಹೂವು, ಅರಿಶಿನ ಕುಂಕುಮ ಕೊಟ್ಟರು. ಕಣ್ಣು ತುಂಬಿಕೊಂಡವಳು ತನ್ನ ನಕಲಿ ತಾಲಿಗೆ ಅರಿಶಿನ ಕುಂಕುಮ ಹಾಕಿಕೊಂಡು ಮನದಲ್ಲಿ ತನ್ನ ದೇವರಿಗೆ ಒಳ್ಳೆಯದಾಗಲಿ ಅಂತ ಬೇಡಿಕೊಂಡಳು. ಅವರು ಕೊಟ್ಟ ಉಡುಗೊರೆಯನ್ನು ತೆಗೆದುಕೊಂಡು ಅವರ ಆಶೀರ್ವಾದ ತೆಗೆದುಕೊಂಡಳು. ಜೀವನ್, ಇದನ್ನೆಲ್ಲ ಕಾರಿನಲ್ಲಿ ಇಡು ಹೋಗು ಅಂತ ಮಗನ ಕೈಯಲ್ಲಿ ಸ್ವರಗೆ ಕೊಟ್ಟಿದ್ದ ಉಡುಗೊರೆಯನ್ನು ಕೊಟ್ಟು ಕಳಿಸಿದರು. ನಂತರ ಪದ್ಮಾವತಿ ಅಜ್ಜಿ ಅವರು ರೂಮ್ಗೆ ಹೋದ ಸ್ವರ ಮಲಗಿದ್ದ ಮಗುವನ್ನು ಎತ್ತಿಕೊಂಡು ಕವರಿಂಗ್ ಬೆಡ್ಶೀಟ್ನಲ್ಲಿ ಪೂರ್ತಿಯಾಗಿ ಮಗುವಿಗೆ ಶೀತಗಾಳಿ ಬೀಸದಂತೆ ಮುಚ್ಚಿಕೊಂಡು ಮನೆಯವರೆಲ್ಲರಿಗೂ ಹೇಳಿ ಹೊರ ಬಂದಿದ್ದಳು. ಬೆಳಿಗ್ಗೆಯಿಂದ ಹಾಕಿದ ಪಂಚೆ ಶರ್ಟ್ ಚೇಂಜ್ ಮಾಡಿದ ಜೀವನ್ ಹೆಗ್ಡೆ ನೈಟ್ ಡ್ರೆಸ್ ಹಾಕಿ ಕಾರ್ಗೆ ಹಿಡಿದು ಬಂದಿದ್ದ. ಸ್ವರಗೆ ಕುಳಿತುಕೊಳ್ಳಲು ಹಿಂದಿನ ಡೋರ್ ತೆಗೆದ ನಂತರ ತಾನು ಡ್ರೈವಿಂಗ್ ಸೀಟ್ನಲ್ಲಿ ಕೂತು ಡ್ರೈವ್ ಮಾಡಿಕೊಂಡು ಹೋಗುವನು. ಜೀವನ್ ಸರ್, ಇಲ್ಲೇ ಸ್ಟಾಪ್ ಮಾಡಿ, ಇದೇ ನಮ್ಮ ಮನೆ ಅಂತ ತುಂಬ ಮುಂದೆ ಹೋಗುತ್ತಿದ್ದವನನ್ನು ನಿಲ್ಲಿಸಿದಳು. ಸಾರಿ, ನೋಡ್ಕೊಳ್ಳಲಿಲ್ಲ ಸ್ವರ ಮೇಡಮ್. ಸರಿ, ಗುಡ್ ನೈಟ್. ನಾಳೆ ಹೇಳಿದ್ನಲ್ಲ, ಕಂಪನಿಗೆ ಬರೋಕ್ಕೆ ಹೋಗಬೇಡಿ, ರೆಸ್ಟ್ ಮಾಡಿ, ಹಾಗೆ ಬೇಬಿ ಹುಷಾರ್, ಗುಡ್ ನೈಟ್ ಅಂತ ಹೇಳಿದಾಗ ಕಾರಿನ ಡೋರ್ ಹಾಕಿದ ಸ್ವರ ಮತ್ತೊಂದು ಕೈಯಲ್ಲಿ ಗಿಫ್ಟ್ ಹಿಡಿದು ತಲೆ ಹಾಡಿಸಿ ಅವನಿಗೆ ಗುಡ್ ನೈಟ್ ಹೇಳಿದವಳು ಮನೆ ಬೀಗ ತೆಗೆದು ಒಳಗೆ ಬಂದಿದ್ದಳು. ಮಗಳನ್ನು ತೊಟ್ಟಿಲಲ್ಲಿ ಹಾಕಿ ಹೊರಗಡೆ ಬಂದವಳಿಗೆ ಬಾಕ್ಸ್ನಲ್ಲಿದ್ದ ಊಟವನ್ನು ಪಕ್ಕದ ಮನೆಯ ಅಜ್ಜಿಗೆ ಕೊಟ್ಟು ಆ ಹತ್ತಿರದಲ್ಲಿ ಮನೆ ಒಳಗೆ ಬಂದಿದ್ದಳು. ಹಾಯ್ ಪುಟಾರಿ, ನಾಳೆ ಅಮ್ಮ ಪೂರ್ತಿ ನಿನ್ನ ಜೊತೆನೇ ಇರುತ್ತೆ, ಖುಷಿ ಆಯಿತಾ ಮಗನೇ ಅಂತ ಆಗ ತಾನೇ ಕಣ್ಬಿಟ್ಟ ಮಗುವಿಗೆ ಹೇಳಿದವಳು ಅದಕ್ಕೆ ಹೊಟ್ಟೆ ತುಂಬಿಸಿ ಮೈ ತೊಳೆದು ಮಗ್ಗುಲಲ್ಲಿ ತನ್ನ ಮಗುವನ್ನು ಮಲಗಿಸಿಕೊಂಡು ಲಾಲಿ ಹಾಡುತ್ತಾ ಮಗುವನ್ನು ಮಲಗಿಸಿದವಳು ಎಂದಿನಂತೆ ಯಾವ ತೊಂದರೆ ಇಲ್ಲದೆ ಆರಾಮವಾಗಿ ಆ ದಿನವನ್ನು ಕಳೆದಳು. ಇನ್ನು ಸ್ವಲ್ಪ ದಿನಕ್ಕೆ ತನ್ನ ಬದುಕಿನ ಗಾಳಿಪಟ ಬಿರುಗಾಳಿಗೆ ಹಾರಿ ಹೋಗುತ್ತೆ ಎನ್ನುವುದರ ಅರಿವಿಲ್ಲದ ಸ್ವರ ಖುಷಿಯಲ್ಲಿ ದಿನವನ್ನು ಸಾಗಿಸಿದ್ದವಳು ಅವಳ ನೆಮ್ಮದಿಯನ್ನು ಕಿತ್ತುಕೊಂಡು ಹೋಗಲು ರಾಕ್ಷಸ ರೂಪದ ಅಗಸ್ತ್ಯ ಅವಳ ಜೀವನಕ್ಕೆ ಮತ್ತೆ ಮರಳುವವನಿದ್ದ. ಇತ್ತ ಕಡೆ 1 2 3 ಸ್ಟಾರ್ಟ್ ಅಂತ ಜಿಮ್ ಟ್ರೈನರ್ ಹೇಳಿದ ತಕ್ಷಣ ವರ್ಕೌಟ್ ಶುರು ಮಾಡಿದ ಅಗಸ್ತ್ಯ ತನ್ನ ಗ್ರೀಕ್ ಗಾಡ್ನಂತಹ ದೇಹವನ್ನು ದಂಡಿಸುತ್ತಿದ್ದ. ಅವನೀಗ ತನ್ನ ಮೊದಲ ಜೀವನಕ್ಕೆ ಮರಳಿದ್ದ. ಈಗ ಯಾವುದೇ ಆರೋಗ್ಯ ಸಮಸ್ಯೆ ಇರಲಿಲ್ಲ. ಅವನಿಗೆ ತನ್ನ ಲಕ್ಸುರಿ ಮನೆಯಲ್ಲಿರುವ ಜಿಮ್ ಫ್ಲೋರ್ನಲ್ಲಿ ಎಲ್ಲ ವರ್ಕೌಟ್ ಮಾಡುತ್ತಾ ತನ್ನ ದೇಹವನ್ನು ಮತ್ತಷ್ಟು ದಂಡಿಸುತ್ತಿದ್ದ. ಅವನ ದೇಹವು ಪೂರ್ತಿಯಾಗಿ ಬೆವರಿನಿಂದ ತೊಪ್ಪೆಯಾಗಿತ್ತು. ಆದರೂ ಛಲ ಬಿಡದೆ ತನ್ನ ಇಷ್ಟದ ಕೆಲಸವಾದ ವರ್ಕೌಟನ್ನು ಮಾಡುತ್ತಿದ್ದ. ಸರ್, ಇವತ್ತಿಗೆ ಇಷ್ಟು ಸಾಕು ಸರ್ ಅಂತ ಜಿಮ್ ಟ್ರೈನರ್ ಹೇಳಿದ್ದರು. ಅವನ ಕಡೆ ಕೆಂಗಣ್ಣಿಂದ ನೋಡಿದವನು ತನ್ನ ಮುಂದಿದ್ದ ಬಾಕ್ಸಿಂಗ್ ಬ್ಯಾಗ್ಗೆ ಪಂಚ್ ಮಾಡುತ್ತಾ ತನ್ನ ರೋಷವನ್ನು ತೀರಿಸಿಕೊಳ್ಳುತ್ತಿದ್ದ. ಅಗಸ್ತ್ಯ, ಸಾಕು ವರ್ಕೌಟ್ ಮಾಡಿದ್ದು, ಓವರ್ ಟೈಮ್ ಜಿಮ್ ಬೇಡ, ತಗೋ ನಿನ್ನ ಪ್ರೋಟೀನ್ ಶೇಕ್ ಅಂತ ವಾಸುಕಿ ಬಂದಾಗ ತನ್ನ ಹೆಡ್ಫೋನ್ ಆಫ್ ಮಾಡಿದವನು ವರ್ಕೌಟ್ ನಿಲ್ಲಿಸಿ ಕುಳಿತುಕೊಂಡ. ಅವನತ್ತ ಟವೆಲ್ ಕೊಟ್ಟ ವಾಸುಕಿ ಅವನ ಟೇಬಲ್ ಮೇಲೆ ಪ್ರೋಟೀನ್ ಶೇಕ್ ಇಟ್ಟಾಗ ಘಟಘಟನೆ ಕುಡಿದವನು ಎದೆಸಿರು ಬಿಡುತ್ತಾ ಕುಳಿತುಕೊಂಡ. ಯಾಕಷ್ಟು ವರ್ಕೌಟ್ ಮಾಡೋದು, ಸುಮ್ಮನೆ ಟೈಮ್ ವೇಸ್ಟ್, ನನಗೆ ಗೊತ್ತು ನಿಂಗೆ ಇಷ್ಟದ ಕೆಲಸಗಳಲ್ಲಿ ವರ್ಕೌಟ್ ಮಾಡೋದು ಅಂದರೆ ತುಂಬ ಇಷ್ಟ ಅಂತ ಬೆಳಿಗ್ಗೆನೇ ಇಷ್ಟೊಂದು ಬೇಡ. ಜಿಮ್ ಟ್ರೈನರ್ ಕೂಡ ರಾಕ್ಷಸನಾಗಿ ನೀನು ಮೈ ದಂಡಿಸ್ತಿದ್ದರೆ ಹೆದರಿ ಮನೆಯಿಂದ ಹೊರ ಹೋಗಿದ್ದಾನೆ. ಬೇಗ ಫ್ರೆಶ್ ಅಪ್ ಆಗಿ ಬಾ, ಆಫೀಸ್ಗೆ ಹೋಗೋಣ, ರೆಡಿ ಆಗು ಅಂತ ವಾಸುಕಿ ಹೇಳುವನು. ಓಕೆ ಡ್ಯೂಡ್, ಐ ವಿಲ್ ಬಿ ರೆಡಿ ಎಟ್ 9 o'clock. ನನ್ನ ಫೇವ್ರೆಟ್ ಕಾರ್ ಮನೆ ಮುಂದೆ ನಿಲ್ಲಿಸು ಅಂತ ಹೇಳಿದವನು ಟವಲ್ನಿಂದ ತನ್ನ ಬೆವರನ್ನು ಒರೆಸಿಕೊಳ್ಳುತ್ತಾ ಮತ್ತೊಂದು ಕೈಯಲ್ಲಿ ಪ್ರೋಟೀನ್ ಶೇಕ್ ಕುಡಿಯುತ್ತಾ ಹೊರಬೋದವನು ಲಿಫ್ಟ್ ಮೂಲಕ ತನ್ನ ರೂಮ್ ತಲುಪಿದ. ಶವರ್ ಅಡಿಯಲ್ಲಿ ನಿಂತವನು ಸ್ನಾನ ಮುಗಿಸಿ ಹೊರ ಬಂದಾಗ ಅವನ ಮುಂದೆ ಇಬ್ಬರು ಅವನನ್ನು ತಯಾರಿ ಮಾಡಲು ನಿಂತಿದ್ದರು. ಬಾತ್ರೂಮ್ ಬಿಚ್ಚಿದವನು ಪ್ಯಾಂಟ್ ಹಾಕಿಕೊಂಡು ಕನ್ನಡಿ ಮುಂದೆ ನಿಂತರೆ ಅವನಿಗೆ ಶರ್ಟ್ ಹಾಕಿದ ಮತ್ತೊಬ್ಬ ಅವನ ಕೋಟ್ನ ತೆಗೆದುಕೊಂಡು ಬರುವನು. ತನ್ನ ಶರ್ಟ್ನ ಗುಂಡಿಗಳನ್ನು ಹಾಕಿಕೊಂಡು ತನ್ನ ಶರ್ಟ್ ತೋಳನ್ನು ಹಿಂದಕ್ಕೆ ಮಡಚಿಕೊಂಡವನು ಕನ್ನಡಿಯಲ್ಲಿ ತನ್ನ ತೋಳನ್ನು ನೋಡಿಕೊಂಡರೆ ಆ ಶರ್ಟೇ ಕಿತ್ತು ಬರುವಂತೆ ಮಾಂಸಖಂಡಗಳು ಬಲಗೊಂಡಿದ್ದವು.
ನಾಟ್ ಪರ್ಫೆಕ್ಟ್ ಇನ್ ವರ್ಕೌಟ್ ಮಾಡಬೇಕು, ನನ್ನ ಪರ್ಫೆಕ್ಟ್ ಲುಕ್ಗೆ ಮರಳಲು ಅಂತ ತನ್ನ ಲಕ್ಸುರಿ ಮೊಬೈಲ್ ಫೋನಲ್ಲಿ ಫೋಟೋ ತೆಗೆದುಕೊಂಡು ಅವನು ಹಿಂದೆ ತಿರುಗಿದಾಗ ಮತ್ತೊಬ್ಬ ಅವನ ಕೋಟ್ ಹಾಕಿದ. ತನ್ನ ಹೇರ್ ಸ್ಟೈಲ್ ಸರಿ ಮಾಡಿಕೊಂಡು ಮುಖಕ್ಕೆ ಸನ್ಸ್ಕ್ರೀನ್ ಹಾಕಿಕೊಂಡವನು ತನ್ನ ಇಷ್ಟದ ಬಿಯರ್ಡ್ಗೆ ಜೆಲ್ ಹಾಕಿ ಅದು ಶೈನ್ ಬರುವಂತೆ ಮಾಡಿಕೊಂಡವನು ಕನ್ನಡಿ ಮುಂದೆ ಕುಳಿತ ಆಗಿ ಅವನ ಪರ್ಸನಲ್ ಮೇಕಪ್ ಮ್ಯಾನ್ ಆದಂಥ ರವಿ ಅಗಸ್ತ್ಯ ಯಾವಾಗಲೂ ಕಿವಿಗೆ ಧರಿಸುವ ಡೈಮಂಡ್ ರಿಂಗ್ ಹಾಕಿದ. ಮತ್ತೊಬ್ಬ ಅವನ ಫೇವ್ರೆಟ್ ವಾಚನ್ನು ಕೈಗೆ ಹಾಕಿದ. ಮತ್ತೊಬ್ಬ ಅವನ ಮುಂದೆ ಶೂ ತಂದಿಟ್ಟಾಗ ಅದನ್ನು ಹಾಕಿಕೊಂಡು ಕನ್ನಡಿಯಲ್ಲಿ ನೋಡಿಕೊಂಡು ಪರ್ಫೆಕ್ಟ್ ಅನಿಸಿದಾಗ ತನ್ನ ಕಿವಿಗೆ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ಮಾತನಾಡುತ್ತಾ ಹೊರಬರುವನು. ಅವನು ಹೊರ ಹೋದ ಬಳಿಕ ಅವರ ದಿನನಿತ್ಯದ ಉಡುಪನ್ನು ರೆಡಿ ಮಾಡುವ ಕೆಲಸಗಾರರು ಹೊರ ಹೋಗಿದ್ದರು. ಈಗಾಗಲೇ ಬಂದಿದ್ದ ವಾಸುಗಿ ನೀಲಾಂಬರಿ ಹೆಗ್ಡೆ ಅವರನ್ನು ಮಾತನಾಡಿಸ್ತಾ ಹೊರಗೆ ಕೂತಿದ್ದ. ಅಗಸ್ತ್ಯ ಲಿಫ್ಟ್ ಮೂಲಕ ಹೊರ ಬಂದಾಗ ಕೆಲಸಗಾರರೆಲ್ಲ ಓಡಾಡುವುದನ್ನು ನಿಲ್ಲಿಸಿ ತಮ್ಮ ತಮ್ಮ ಜಾಗವನ್ನು ಸೇರಿಕೊಂಡರು. ಅಡುಗೆ ಮನೆಯಲ್ಲಿ ಸಹ ಪಿನ್ ಡ್ರಾಪ್ ಸೈಲೆಂಟ್ ಕೇಳಿ ಬರುತ್ತಿತ್ತು. ಡೈನಿಂಗ್ ಟೇಬಲ್ ಮೇಲೆ ಕೂರುತ್ತಿದ್ದಾಗೆ ನೀಲಾಂಬರಿ ಅವರು ತಮ್ಮ ವೀಲ್ ಚೇರ್ನಲ್ಲಿ ನರ್ಸ್ ಜೊತೆ ಬಂದು ಮಗನ ಪಕ್ಕ ಕುಳಿತುಕೊಂಡರು. ಅವರನ್ನು ತಾನೇ ಎತ್ತಿ ಮಹಾರಾಣಿ ಅಂತಿರುವ ಕುರ್ಚಿಯ ಮೇಲೆ ಕೂರಿಸಿದ ಅಗಸ್ತ್ಯ ಅವರ ಆಶೀರ್ವಾದ ಪಡೆದನು. ಯಶಸ್ವಿ ಭವ ಮಗನೇ, ಸಾವಿನ ಜೊತೆ ಆಟ ಆಡಿ ಗೆದ್ದು ಮರಳಿದ್ಯಾ. ಮತ್ತೆ ಈ ಪರಿಸ್ಥಿತಿಯನ್ನು ತಂದುಕೊಳ್ಬೇಡ. ಯಾವತ್ತು ನೀನು ಸೋಲುವುದು ನನಗೆ ಇಷ್ಟ ಆಗೋಲ್ಲ. ಈ ನೀಲಾಂಬರಿ ಲೈಫ್ನಲ್ಲಿ ಸೋಲು ಅನ್ನುವುದಿಲ್ಲ. ಇನ್ನು ನನ್ನ ಮಗನಾದ ಅಗಸ್ತ್ಯ, ನೀನು ಇಡೀ ಬ್ಯಾಂಗ್ಳೂರನ್ನೇ ಒಂದು ಕೈಯಲ್ಲಿ ಆಟ ಆಡಿಸ್ತಿರುವವನು. ನೀನು ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು. ಯಾವಾಗಲೂ ಜಯ ನಿನ್ನ ಪಾಲಿಗೆ ಇರಲಿ ಅಂತ ಗರ್ವದಿಂದ ಹೇಳಿದರು. ಎಸ್ ಮಾಮ್, ನಿಮ್ಮ ಮಗ ಯಾವತ್ತಿಗೂ ಗೆಲುವಿನ ಕುದುರೆ. ಸ್ವಲ್ಪ ಎಚ್ಚರ ತಪ್ಪಿದ್ದಕ್ಕೆ ಈ ಸ್ಥಿತಿ ಬಂತು. ಆದರೆ ನನ್ನನ್ನು ಈ ಸ್ಥಿತಿಗೆ ತಂದವರನ್ನು ಈಗಾಗಲೇ ಮಣ್ಣು ಮುಕ್ಕಿಸಿದ್ದೇನೆ. ಅದರ ರಿಸಲ್ಟನ್ನು ಅವರು ನೋಡಬೇಕಷ್ಟೆ ಅಂತ ವ್ಯಂಗ್ಯವಾಗಿ ಹೇಳಿದರೆ ಸರಿ ಎಂದು ತಲೆ ಆಡಿಸಿದ. ನೀಲಾಂಬರಿ ಅವರು ಮೇಡ್ ಮಾಲಾ ಅವರ ಕಡೆ ನೋಡಿದಾಗ ಅವರು ಬೆಳಗಿನ ಬ್ರೇಕ್ಫಾಸ್ಟ್ ತಂದಿಟ್ಟರು. ತನ್ನ ತಾಯಿಯ ಜೊತೆ ತಿಂಡಿ ಮುಗಿಸಿದವನು ವಾಸುಕಿ ಜೊತೆ ಹೊರ ಬಂದಿದ್ದ. ಕಾರ್ ಡೋರ್ ತೆಗೆದ ವಾಸುಕಿ ತಾನೇ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತುಕೊಂಡ. ಇಂದಿನ ಸೀಟ್ನಲ್ಲಿ ಕಾಲ ಮೇಲೆ ಕಾಲು ಹಾಕಿ ಮಾನ್ಸ್ಟರ್ನಂತೆ ಕುಳಿತವನು ತನ್ನ ತೊಡೆ ಮೇಲೆ ಲ್ಯಾಪ್ಟಾಪ್ ಇಟ್ಟುಕೊಂಡು ವರ್ಕ್ ಮಾಡುತ್ತಿದ್ದ. ಅದು ಬ್ಯಾಂಗ್ಳೂರು ನಗರದ ಮಧ್ಯದಲ್ಲಿರುವ ಬಹುಮಹಡಿಯ ಕಟ್ಟಡ. ಇತ್ತೀಚೆಗೆ ಕಿಂಗ್ ಫಿಶರ್ ಇರುವ ಕಟ್ಟಡವೇ ಎತ್ತರ ಅಂದರೆ ಇತ್ತೀಚೆಗೆ 3 ವರ್ಷದಲ್ಲಿ ಎತ್ತರವಾಗಿ ಬೆಳೆದ ಅಗಸ್ತ್ಯ ನೀಲಾಂಬರಿಯ ಕಂಪನಿ ಅದಕ್ಕಿಂತ ಒಂದು ಎತ್ತರವಿತ್ತು. ಸುಮಾರು 34 ಫ್ಲೋರ್ಗಳಿದ್ದ ದೊಡ್ಡ ಕಟ್ಟಡವದು. NH ಗ್ರೂಪ್ ಆಫ್ ಕಂಪನಿ. CEO ಅಗಸ್ತ್ಯ ನೀಲಾಂಬರಿ ಹೆಗ್ಡೆ. ಬಹುಮಹಡಿಯ ಕಟ್ಟಡದ ಮುಂದೆ ಕಾರ್ ತಂದಾಗ ಗೇಟ್ ತೆರೆದ ವಾಚ್ಮ್ಯಾನ್ ಸೆಲ್ಯೂಟ್ ಮಾಡಿದ. ಕಾರ್ ಒಳಗೆ ತೆಗೆದುಕೊಂಡು ಹೋದ ವಾಸುಕಿ ಗ್ರೌಂಡ್ ಫ್ಲೋರ್ನಲ್ಲಿರುವ ಪಾರ್ಕಿಂಗ್ ಲಾಟ್ನಲ್ಲಿ ಕಾರ್ ನಿಲ್ಲಿಸಿ ಅಗಸ್ತ್ಯ ಕೂತಿದ್ದ ಕಡೆ ಕಾರ್ ಬಾಗಿಲು ತೆಗೆದ. ಇದರಿಂದ ಹಿಡಿದ ಅಗಸ್ತ್ಯ ಎಂದಿನಂತೆ ತನ್ನ ಪರ್ಸನಲ್ ಲಿಫ್ಟ್ ಒಳಗೆ ಹೋಗಲಿಲ್ಲ. ಸಾಮಾನ್ಯವಾಗಿ ಎಲ್ಲರೂ ಬರುವ ಮೇನ್ ಡೋರಿನತ್ತ ಸಾಗಿದಾಗ ಆಶ್ಚರ್ಯಗೊಂಡ ವಾಸುಕಿ ತನ್ನ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ಬಾಡಿಗಾರ್ಡ್ಸ್ಗೆ ಇನ್ಫಾರ್ಮ್ ಮಾಡಿದ. 6 ಜನ ಬಾಡಿಗಾರ್ಡ್ಗಳು ಅವನಿಂದ ಹೋದರೆ ವಾಸುಕಿ ಸಹ ಒಂದೆಜ್ಜೆ ಅವನಿಂದ ಇದ್ದು ಹಿಂದಿನ ಶೆಡ್ಯೂಲ್ಗಳನ್ನು ವಿವರಿಸ್ತಿದ್ದ. ಓಕೆ ಮಿಸ್ಟರ್ ವರ್ಮಾ, ಅವರಿಗೆ 2 o'clockಗೆ ಅಪಾಯಿಂಟ್ಮೆಂಟ್ ಕೊಡಿ. 11 ಗಂಟೆ ತುಂಬ ಬೇಗ ಅನಿಸುತ್ತೆ. ನಾನು ಅಷ್ಟು ಬೇಗ ಯಾರಿಗೂ ಸಿಗೋಲ್ಲ ಅಂತ ಹೇಳಿದವನು ತನ್ನ ಜೇಬಿನೊಳಗೆ ಕೈ ಇಟ್ಟುಕೊಂಡಾಗ ಹೆಜ್ಜೆ ಹಾಕಿದರೆ ಮೊದಲ ಫ್ಲೋರ್ನಲ್ಲಿದ್ದ ಎಂಪ್ಲಾಯೀಸ್ಗಳೆಲ್ಲ ಆಶ್ಚರ್ಯದಲ್ಲಿ ಅವನನ್ನೇ ಕಣ್ಣು ಬಾಯಿ ಬಿಟ್ಟುಕೊಂಡು ನೋಡುತ್ತಿದ್ದರು. ಬರೋಬ್ಬರಿ 1 ವರ್ಷದ ನಂತರ ಅವನ ನೋಡುತ್ತಿರುವುದು. ಎಲ್ಲರೂ ಆಟ್ ಫೇವ್ರೇಟ್ ಅವನು. ನಿಲುಕದ ನಕ್ಷತ್ರ ಅಂತ ಗೊತ್ತಿದ್ದರೂ ಸಹ ಅವನ ಒಂದು ಲುಕ್ಕಿಗಾಗಿ ಕಾಯುವ ಸಾವಿರಾರು ಹೆಣ್ಣು ಮಕ್ಕಳು ಆ ಕಂಪನಿಯಲ್ಲಿದ್ದರು. ಅವ ದಿನ ನಡೆದು ಬರುವುದನ್ನು ನೋಡುವುದೇ ಸಂಭ್ರಮ ಅಲ್ಲಿನ ಕೆಲ ಹೆಣ್ಣು ಮಕ್ಕಳಿಗೆ. ಇನ್ನು ಹುಡುಗರಿಗಂತೂ ಅವರ ಪಾಲಿನ ರೋಲ್ ಮಾಡೆಲ್. ಅವನು ಹಾಕುವ ಶೂಸ್ನಿಂದ ಹಿಡಿದು ತಲೆಗೆ ಹಾಕುವ ಜೆಲ್ ಕೂಡ ಪ್ರತಿಷ್ಠಿತ ಅವನದೇ ಬ್ರ್ಯಾಂಡ್ನದು. ನೀಲಾಂಬರಿ ಹೆಗ್ಡೆ ಅವರು ಚಿಕ್ಕದಾಗಿ ಶುರು ಮಾಡಿದ ಸೀರೆಗಳ ಶೋರೂಮ್ಗಳು ಅವರು ಮದುವೆ ಆಗುವ ಹೊತ್ತಿಗೆ ಬಹುದೊಡ್ಡ ಹೆಸರನ್ನು ಮಾಡಿತ್ತು. ಅವರು ಮದುವೆಯಾದ ನಂತರವೂ ಸಹ ಕರ್ನಾಟಕದೆಲ್ಲೆಡೆ ಅವರ ಬಟ್ಟೆ ಅಂಗಡಿಗಳು ಪ್ರಸಿದ್ಧವಾಗಿತ್ತು. ಆದರೆ ಅಗಸ್ತ್ಯ ತಾನು ಕಂಪನಿಯನ್ನು ಕೈಗೆತ್ತಿಕೊಂಡಾಗ ಪ್ರತಿಯೊಂದು ಬಟ್ಟೆ, ಶರ್ಟ್, ಹಾಕುವ ಇನ್ನರ್ ವೇರ್ಸ್ಗಳು NH ಬ್ರ್ಯಾಂಡ್ ಮಾಡಿದ. NH ಬ್ರ್ಯಾಂಡ್ ಅಂದರೆ ವಿದೇಶದಲ್ಲಿಯೂ ಸಹ ಬಹಳ ಫೇಮಸ್. ಅವರ ಬ್ರ್ಯಾಂಡ್ಗಳ ಮಾಡೆಲ್ಗಳೆಲ್ಲರೂ ಬಾಲಿವುಡ್ನ ಖ್ಯಾತ ಹೀರೋಯಿನ್ಗಳು. ಈ ಕಂಪನಿಯ ಬಟ್ಟೆ ಶೋರೂಮ್ಗಳು, ಚಿನ್ನದ ಅಂಗಡಿಗಳು, ಮಸಾಲೆ ಸಾಮಾನುಗಳನ್ನು ತಯಾರಿಸುವ ಕಂಪನಿ, ಆಶ್ರಮ ಇದೆಲ್ಲವೂ ಒಂದು ಲೆಕ್ಕವಾದರೆ ಮತ್ತೊಂದು ತಕಡಿಯಲ್ಲಿ ಸಮವಾಗಿ ತೂಗುವುದು ಅಗಸ್ತ್ಯನ ಮತ್ತೊಂದು ರೂಪ, ಡೆವಿಲ್ ರೂಪ. ಯಾವುದೇ ಇಂಟರ್ನ್ಯಾಷನಲ್ ಡಾನ್ ಆದರೂ ಸಹ ಬ್ಯಾಂಗ್ಳೂರಿನ ಮಾನ್ಸ್ಟರ್ ಹೆಸರನ್ನು ಕೇಳಿದರೆ ಗಡಗಡನೆ ನಡುಗುತ್ತಾರೆ. ವೆಪನ್ಸ್ಗಳನ್ನು ತಯಾರಿಸುವುದು ಹಾಗೂ ಬಿಸ್ನೆಸ್ ಅಂದ ಮೇಲೆ ಶತ್ರುಗಳು ಸಹ ಇದ್ದೇ ಇರ್ತಾರೆ. ಅದೇ ರೀತಿ ಅವನ ಸೆಕ್ಯೂರಿಟಿ ಟೀಮ್ ಸಹ ಬಹಳವೇ ಸ್ಟ್ರಾಂಗ್ ಆಗಿತ್ತು. ಅವನದೇ ಏಜೆನ್ಸಿ ಟೀಮ್ಗಳು ಬಹಳಷ್ಟು ಭಾರತ ಸರಕಾರಕ್ಕೆ ಕೆಲಸ ಮಾಡಿಕೊಡುತ್ತವೆ. ಇಷ್ಟೆಲ್ಲ ಹೊಂದಿರುವವನು ಒಂದು ಸಣ್ಣ ಎಚ್ಚರ ತಪ್ಪಿದ್ದಕ್ಕೆ 1 ವರ್ಷ ಕೋಮದಲ್ಲಿದ್ದ. ಯಾರ ತಂಟೆಗೂ ಹೋಗದವನು ತನ್ನ ತಂಟೆಗೆ ಬಂದರೆ ಅವರನ್ನು ನರಳಿಸುವುದೇ ಬಿಡುವುದಿಲ್ಲ.
ಇಂಥವನ ಕೈಯಲ್ಲಿ ನಮ್ಮ ಮುಗ್ಧ ಸ್ವರ ನರಳುವಳೆ ಅಥವಾ ಬೆಂಕಿಯಲ್ಲಿ ಬೆಂದ ಹೂವು ಆಗುವಳೆ? ಕಾದು ನೋಡೋಣ. ಕತೆ ಮುಂದುವರಿಯುತ್ತದೆ.